ಇನ್ನು 20 ಜನಕ್ಕೆ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಯುವಕರಿಗೆ ಮತ್ತು ಈಗ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯರಿಗೆ 4-5 ಬಾರಿ ಗೆದ್ದಂಥವ್ರಿದ್ದಾರೆ, ಅವರಿಗೆಲ್ಲ ಅವಕಾಶ ಹೈಕಮಾಂಡ್ ಮಾಡಿಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಸರ್, ನೀವು ಅದೇ ಖಾತೆ ಬಗ್ಗೆ ಇನ್ನೂ ಗೊತ್ತಿಲ್ಲ. ಮುದ್ರಾ ಇಲಾಖೆ ನಿಭಾಯಿಸಿದ್ರಿ, ಸಾರಿಗೆ ಇಲಾಖೆ ನಿಭಾಯಿಸಿದ್ರಿ. ಎಲ್ಲ ಇಲಾಖೆಗಳು ಹಿಂದೆ ವಿದ್ಯಾ ಇಲಾಖೆನಲ್ಲೂ ಇದ್ದೆ, ಹೋಮ್ ಇದ್ದೆ, ಬೆಂಗಳೂರು ಡೆವಲಪ್ಮೆಂಟ್ ಇದ್ದೆ, ಆಮೇಲೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಇದ್ದೆ. ಅದಕ್ಕೂ ಮುಂಚೆ ಸ್ಟೇಟ್ ಮಿನಿಸ್ಟರ್ ಆಗಿದ್ದೆ. ಇಂಡಸ್ಟ್ರೀಸು ಮತ್ತು APMC ಹಣಕಾಸು ರಾಜ್ಯ ಸಚಿವನು ಎಲ್ಲ ಆಗಿದ್ದೆ, ಮುಜರಾಯಿ ಆಗಿದ್ದೆ, ಟ್ರಾನ್ಸ್ಪೋರ್ಟು ಆಗಿದ್ದೆ. ಈಗ ನಾನು ಈ ಮಂತ್ರಿ ಆಗೋದಕ್ಕೂ ಲಾಬಿ ಮಾಡಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು ಅಲ್ವಾ. ಪೋರ್ಟ್ಫೋಲಿಯೋಗೂ ಲಾಬಿ ಮಾಡೋಕ್ಕೆ ಹೋಗಲ್ಲ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಆದರೆ ನನ್ನ ಸೀನಿಯಾರಿಟಿಗೆ ತಕ್ಕನಾಗ ಯಾವುದನ್ನ ಕೊಡಲಿ ಅಂತ ಅಷ್ಟೇ, ಕೊಡಿ ಅಂತ ಕೇಳೋಕ್ಕೂ ಹೋಗಲ್ಲ. ಅಲ್ಲ ಸರ್, ನೀವು ಬೆಂಗಳೂರು ಉಸ್ತುವಾರಿ ಕೇಳಿದ್ರಿ ಅಂತ? ಇಲ್ಲ, ನಾನು ಯಾರಲ್ಲೂ ಕೇಳಿಲ್ಲ. ಹೌದು, ಅದು ಹೋದ್ಸಲಿ ಅದು ನಾನು 8 ಸಲ ಗೆದ್ದಿದ್ರು ಕೂಡ ಹಿಂದೆ ಲಾಸ್ಟ್ ಟೈಮು ಟ್ರಾನ್ಸ್ಪೋರ್ಟೇ ಮತ್ತೆ ಅದನ್ನು ಮೊದಲು ಮಾಡಿದ್ನಲ್ಲ 4 ವರ್ಷ 4 ತಿಂಗಳು. ಅದರಿಂದ ಮತ್ತೆ ಅದನ್ನೇ ಕೊಟ್ಟರು ಅಂತ ಬೇಸರ ಆಗಿತ್ತು ಅಷ್ಟೇ. ಈಗ ಅವಕಾಶ ಇದೆಯಲ್ಲ, ನೋಡೋಣ ಏನು ಮಾಡ್ತಾರೆ. ನೀವು ಇಷ್ಟು ಖಾತೆ ನಿರ್ವಹಣೆ ಮಾಡಿದ್ದೀರಿ ಸರ್, ಆದರೆ ತಮ್ಮ ಸಂತೃಪ್ತಿ ಕೊಟ್ಟಂಥ ಖಾತೆ ಯಾವುದು ಸರ್? ಎಲ್ಲ ಇಲಾಖೆನಲ್ಲೂ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅನ್ನೋ ಸಂತೃಪ್ತಿ ನನಗಿದೆ. ಅದು ಸಣ್ಣದಿರಲಿ ದೊಡ್ಡದಿರಲಿ. 93ರಲ್ಲಿ ನಾನು ಮಂತ್ರಿ ಆಗಿದ್ದು ಮೊದಲನೇ ಸಲ, ವೀರಪ್ಪ ಮೊಯ್ಲಿ ಅವರ ಮಂತ್ರಿಮಂಡಲದಲ್ಲಿ, ಆಮೇಲೆ SM ಕೃಷ್ಣ ಅವರ ಮಂತ್ರಿಮಂಡಲದಲ್ಲಿ, ಧರ್ಮಸಿಂಗ್ ಅವರು ಮಂತ್ರಿಮಂಡಲ, ಸಿದ್ದರಾಮಯ್ಯ ಅವರು 2 ಸಲ. ಆ ಯಾವ್ಯಾವ ಇಲಾಖೆ ಕೊಟ್ಟಿದ್ರೋ ಆ ಎಲ್ಲ ಇಲಾಖೆನಲ್ಲೂ ಕೂಡ ನನಗೆ ಸಮಾಧಾನ ಆಗೋ ರೀತಿ ಕೆಲಸ ಮಾಡಿದ್ದೀನಿ.